ಉಂಡು ಉಳಿಸದೆ ತಾಟ್ನಾಗ ಏನು ಒಂದು ಅಗಲು ಸಹಿತ ಬಿಡಲ್ದಂಗೆ ಉಣ್ಬೇಕು. ಉಂಡು ಉಳಿಸದೆ ಕೊಂಡು ಮರಳದೆ ಓವರ್ ರೇಟಿಂಗ್ ಆಗಬಾರ್ದು. ತುಂತುರು ಹನಿ ಹಾರದೆ ಹರಟಿ ಹೊಡ್ಕೋತ ಉಣ್ಬಾರ್ದು. ದ್ರವಗುಂದದೆ ಸ್ವಚ್ಛಂಗೆ ತೊಳೆದು ಕುಡಿಬೇಕು. ಮತ್ತೊಬ್ಬರ ಆ ತಾಟ್ನಾಗ ಉಣ್ಬೇಕು. ಅದಕ್ಕೆ ದ್ರವಗುಂದದೆ ಲಿಂಗ ನಿರೀಕ್ಷಣೆ ತಪ್ಪದೆ ಟಿವಿ ನೋಡ್ಕೋತ ಉಣ್ಬಾರ್ದು. ವಿಜಯ ಮಹಾಂತ ತೀರ್ಥ ಸ್ಥಾಪನೆ ಆದ ಮೇಲೆ ತಮ್ಮ ಆಗಮನ ಹೇಗಾಯ್ತು ಈ ಒಂದು ಪ್ರದೇಶ? ನಾವು ಇಲ್ಕಲ್ ಮಠಕ್ಕೆ ಇದ್ದೀವಿ ಬಸವ ಕಲ್ಯಾಣದಿಂದ ಬಂದ ಆವಾಗ ಡಾಕ್ಟರ್ ಮಹಾಂತ ಅಪ್ಪಗಳು ಇಲ್ಲೊಂದು ವಿಜಯ ಮಹಾಂತ ಶಿವಗಳು ತೋರಿಸಿದ್ದ ತೀರ್ಥದ. ಅದಕ್ಕೆ ಒಂದು 2-3 ಎಕರೆ ಇದನ್ನು ಗ್ರ್ಯಾಂಟ್ ಮಾಡ್ಯಾರ. DC ವಿಜಾಪುರ ಅವಿಭಜಿತ ವಿಜಾಪುರ ಜಿಲ್ಲೆ DC ಅವರು. ಅದಕ್ಕೆ ಒಂದು 10 ಎಕರೆ ಇಲ್ಲಿ ಗೋಶಾಲೆಗೆ ಕೊಟ್ಟಾರ. ಅದಕ್ಕೆ ತಾವು ಇದ್ರಿ ಅಂದರೆ ಅದೊಂದು ಭಾಳ ಪವಿತ್ರ ಸ್ಥಾನ ಆಕದ ಅಂತ ಅಂದರು. ಅದಕ್ಕೆ ಅವ್ರು ಅಪ್ಪಣೆ ಮಾಡಿದ ಮೇಲೆ ನಾವು ಇಲ್ಲೇ ಬಂದು ನಿಂತು ಇದು ಕೆಟ್ಟ ಕುರ್ಚಲು ಕಾಡಿತ್ತು ಅದನ್ನೆಲ್ಲ ಸ್ವಚ್ಛ ಮಾಡಿ ಚಿತ್ತರಿಗೆ ಅವರು ಇವರು ಎಲ್ಲ ಬಂದು ಅದನ್ನೆಲ್ಲ ಗುದ್ಲಿ ಸನಿಕಿ ಟ್ರ್ಯಾಕ್ಟ್ರು ಬುತ್ತಿ ಕಟ್ಕೊಂಡ್ಬಂದು ಇದನ್ನೆಲ್ಲ ಸ್ವಚ್ಛ ಮಾಡಿದ್ರು. ಆಮೇಲೆ ಅಗಿಗಳನ್ನು ಹಚ್ಚಿದೀವಿ, ಬೋರ್ ಹೊಡಿಸಿದ್ವಿ, ಭಾಳ 10-12 ಬೋರ್ ಹೊಡಿಸಿದ್ವಿ. ಮತ್ತು ಈಗ ಅವು ಜಡ್ಪಿಯಿಂದ ತಂದು ಬೋರ್ ಹೊಡಿಸ್ಬೇಕು. ಅವು ಸಣ್ಣ ಗಾಡಿಗಳು 230 ರೂಪಾಯಿ ಅಷ್ಟೇ ಹೋಗಿದ್ದು. ನಾವು ಬಂದಾಗ ಬರೀ 180ಕ್ಕೆ ನೀರು ಬೀಳ್ತಿತ್ತು 1997ರಾಗ. ಮುಂದೆ ಅದು ಇದನ್ನ ಹಾಕೋತ ಹೋಗಿ 230ಕ್ಕೆ ಬ್ಯಾಸಿಯಾಗಿ ನೀರ ಹೊಕ್ಕಿದ್ದು. ಆಮೇಲೆ ಎಲ್ಲಿ ತೆಗಿ ಅಂಥೇಳಿ ಅವು ಒಂದು ದೊಡ್ಡ ಇದನ್ನು ತರಿಸಿ ನಾವು ಮಠದಿಂದ ಖರ್ಚು ಮಾಡಿ 250 ಫೂಟ್ ಹೊಡಿಸಿದ್ದೀವಿ. ಈಗ ನೀರಿನ ಕೊರತೆ ಇಲ್ಲ. ಹಾಗೆ 230 ಹೊಡಿಸಿದಾಗ 34 ರೂಪಾಯಿ ತನಕ ಹೊಡಿಸಿದ್ದೀವಿ. ಆದರೆ ಬ್ಯಾಸಿಗೆಯಾಗಿ ನೀರು ಕಡಿಮೆ ಆಗಿಬಿಡ್ತೀವಿ, ಹೋಗಿಬಿಡ್ತೈತಿ. ಅದಕ್ಕೆ ಈಗ ನೀರಿಂದ ಕೊರತೆ ಇಲ್ಲ. ಸ್ಪ್ರಿಂಕ್ಲರ್ ಹಚ್ಚಿರ್ತೀವಿ. ಈಗ ಸದ್ಯ ಸ್ಪ್ರಿಂಕ್ಲರ್ ಹೊಡ್ಲಾಗ್ತಾವ. ಎಲ್ಲ ಹಣ್ಣಿನ ಗಿಡಗಳದಾವ. ಯಾವತ್ತೂ ಒಂದು ಏನರೇ ಹಣ್ಣಿನ ಸೀಸನ್ ಇದ್ದೇ ಇರ್ತದೆ. ಹಣ್ಣು ಹಂಪಲ ತರಕಾರಿ ಮೊಳಕೆ ಕಾಳು ಪರಿಶುದ್ಧ ಜಲ ಶುದ್ಧ ಹವಾ ಇಂಥದ್ದೆಲ್ಲ ವಾತಾವರಣದೊಳಗೆ ಇಲ್ಲಿ ಇರುವುದಂದ್ರೆ ಒಂದು ಸೌಭಾಗ್ಯ, ಆನಂದ. ಮನುಷ್ಯನಿಗೆ ಒಂದು ಚೈತನ್ಯ. ಅದಕ್ಕೆ ನಮ್ಗೆ ಯಾವುದು ಶಕ್ತಿಯನ್ನು, ಚೈತನ್ಯವನ್ನು, ಉತ್ಸಾಹವನ್ನು ಇದನ್ನು ಕೊಡ್ತದೆ. ಅದು ಆದರ್ಶ ಆಹಾರ, ಯೋಗ್ಯ ಆಹಾರ. ಅದಕ್ಕೆ ನಾವು ಆಹಾರ ಶುದ್ಧವು ಸತ್ವ ಶುದ್ಧಿ ಅಂತ. ಅದಕ್ಕೆ ರಸ್ಯ ಸ್ನಿಗ್ಧ ಸ್ಥಿರ ಹೃದಯ ಆಹಾರ ಸಾತ್ವಿಕ ಪ್ರಿಯ ಆಯು ಸತ್ವ ಬಲ ಆರೋಗ್ಯ ಪ್ರೀತಿ ವಿವರ್ತನ ಅಂತ. ಅದಕ್ಕೆ ಯಾರು ಇಂಥ ಸಾತ್ವಿಕ ಆಹಾರವನ್ನು ತಗೋತಾರ ಶರಣರು ಅದಕ್ಕೆ ಪ್ರಸಾದ ಅಂದ್ಬಿಟ್ರು. ಪ್ರಸಾದೇ ಸರ್ವ ದುಃಖಾನಾಂ ಹಾನಿರಸ್ಯೋಪಜಾಯತೆ. ಮನುಷ್ಯನನ್ನು ಸರ್ವ ದುಃಖಗಳನ್ನು ನಿವಾರಣೆ ಮಾಡೋದಪ್ಪ ಯಾವುದಪ್ಪ ಅಂದ್ರೆ ಪ್ರಸಾದ. ಅದಕ್ಕೆ ಯಾವುದು ಚೈತನ್ಯವನ್ನು ಕೊಡ್ತದೆ, ಪ್ರಸನ್ನತೆ ಚಿತ್ತತೆಯನ್ನು ಕೊಡ್ತದೆ, ಅದು ಪ್ರಸಾದ. ಅದಕ್ಕೆ ಅದನ್ನು ಅರ್ಥ ಮಾಡಿಕೊಂಡ ಉಣಲು ಕಲಿಸಿದ ಬಸವ, ಉಡಲು ಕಲಿಸಿದ ಬಸವ, ನಡೆಯ ಕಲಿಸಿದ ಬಸವ, ನುಡಿಯ ಕಲಿಸಿದ ಬಸವ. ಅದಕ್ಕೆ ಒಂದು ಕಡೆ ಹೇಳ್ತಾರೆ ಉಂಡು ಉಳಿಸದೆ ತಾಟ್ನಾಗ ಏನು ಒಂದು ಅಗಲು ಸಹಿತ ಬಿಡಲ್ದಂಗೆ ಉಣ್ಬೇಕು. ಉಂಡು ಉಳಿಸದೆ ಕೊಂಡು ಮರಳದೆ ಓವರ್ ರೇಟಿಂಗ್ ಆಗಬಾರ್ದು. ತುಂತುರು ಹನಿ ಹಾರದೆ ಹರಟಿ ಹೊಡ್ಕೋತ ಉಣ್ಬಾರ್ದು. ದ್ರವಗುಂದದೆ ಸ್ವಚ್ಛಂಗೆ ತೊಳೆದು ಕುಡಿಬೇಕು. ಮತ್ತೊಬ್ಬರ ಆ ತಾಟ್ನಾಗ ಉಣ್ಬೇಕು. ಅದಕ್ಕೆ ದ್ರವಗುಂದದೆ ಲಿಂಗ ನಿರೀಕ್ಷಣೆ ತಪ್ಪದೆ ಟಿವಿ ನೋಡ್ಕೋತ ಉಣ್ಬಾರ್ದು. ನಮ್ಮ ದೃಷ್ಟಿನೂ ಪವಿತ್ರ ಇರಬೇಕು. ಲಿಂಗ ನಿರೀಕ್ಷಣೆ ತಪ್ಪದೆ ಮಂತ್ರ ಧ್ಯಾನ ಮರೆಯದೆ ವಚನ ಅನ್ಕೋತ. ವಚನಗಳು ಬಸವಾದಿ ಶರಣರ ಕೊಟ್ಟಂಥ ಮಂತ್ರಗಳೇ ಅವು. ಅದಕ್ಕೆ ನಮ್ಮ ಜೀವನಕ್ಕೆ ಉಪಯೋಗ ಆಗುವಂಥ ಭಾಳ ಬುತ್ತಿ ಅವು. ಅದಕ್ಕೆ ವಚನ ಅನ್ಕೋತ ನಾವು ಪ್ರಸಾದ ಮಾಡಬೇಕು. ಆವಾಗ ಅದು ಪ್ರಸನ್ನ ಚಿತ್ತತೆಯನ್ನು ಕೊಡ್ತದೆ. ಅಪ್ಪಾಜಿ ಈಗಿನ ಒಂದು ಅಂದ್ರೆ ಈ ಒಂದು ಪೀಳಿಗೆ ತಗೊಳ್ಳೋ ನಾವು ಹೆಂಗಿರ್ತಂತಂದ್ರೆ ಊಟ ಮಾಡ್ಬೇಕಂದ್ರೆ ಮೊಬೈಲ್ ಹಚ್ಚಿ ಊಟ ಮಾಡೋದು, ಟಿವಿ ನೋಡ್ತಾ ಊಟ ಮಾಡೋದು. ನೀವು ಆಗ್ಲೇ ಹೇಳಿದ ಹಾಗೆ ಈ ತರ ಮಾಡೋದ್ರಿಂದ ಮನುಷ್ಯನಿಗೆ ಬೇರೆ ಬೇರೆ ರೀತಿಯಂತಹ ಏನಾದರೂ ಸಮಸ್ಯೆ ಆಗ್ತಾವೆ. ಯಾಕೆ ಆಕಾವು ಅಂತಂದ್ರೆ ನಮಗೆ ಪೂರ್ತಿ ಆಹಾರದ ಕಡೆ ಪ್ರಸಾದ ಕಡೆನ ಧ್ಯಾನ ಇರಬೇಕು ನಾವು. ಅದಕ್ಕೆ
ರಷ್ಯಾ ಸ್ನಿಗ್ಧ ಸ್ಥಿರ ಹೃದಯ ಅದು ನನಗಲ್ಲ ಲೈಕ್ ಆಗ್ತಿರ್ಬೇಕು, ಅವಾಗ ಆತ್ಮಸಾತ್ ಆಕ್ಕದ. ಅದಕ್ಕೆ ಬರೀ ಹೆಂಗೆ ಉಣ್ಬೇಕು ಅದನ್ನ ಯಾವಾಗ ಉಣ್ಬೇಕು ಇದನ್ನೆಲ್ಲ ಬಸವಾದಿ ಶರಣರ ಅರ್ಚನೆ ಅರ್ಪಣೆ ಅನುಭವ ಅಂತಾರೆ. ಅದಕ್ಕೆ ಇವೆಲ್ಲ ನೋಡ್ರಿ, ಪಂಚೇಂದ್ರಿಯಗಳಲ್ಲಿ ಪಂಚ ಜ್ಞಾನೇಂದ್ರಿಯಗಳಲ್ಲಿ ಕಣ್ಣು ಅತ್ಯಂತ ಸೂಕ್ಷ್ಮವಾದದ್ದು ಮತ್ತು ಶ್ರೇಷ್ಠವಾದದ್ದು, ಬಹಳ ಮಹತ್ವದ್ದು. ಈ ಕಣ್ಣನ್ನು ಅತೀಂದ್ರಿಯ ಜ್ಞಾನ ಶಿವಾನುಭವ ಅಂತಾರೆ. ಅನುಭವ ಅಂದ್ರೆ ಅದು ಆತ್ಮವಿದ್ಯೆ, ಕಾಕಪೋಕ ಲೌಕಿಕ ವಿದ್ಯೆ ಅಲ್ಲ. ಶರಣರು ಅನುಭವ ಸಾಹಿತ್ಯವನ್ನು ಕೊಟ್ಟಾರ. ಅದಕ್ಕೆ ನಿಜಗುಣ ಶಿವಗಳು ಹೇಳ್ತಾರೆ, ಅನುಭವ ಎಂಬುದು ಆತ್ಮವಿದ್ಯೆ, ಅನುಭವ ಎಂಬುದು ಅಂತರಂಗದ ರತ್ನ, ಅನುಭವ ಎಂಬುದು ನಿಜ ನಿವಾಸದಲ್ಲಿ ಇರಿಸುವುದು, ಅನುಭವ ಎಂಬುದು ತನ್ನ ತಾನಾರೆಂದು ತೋರುವುದು, ಅನುಭವ ಎಂಬುದು ಗುರು ಶಂಭುಲಿಂಗನೊಲಿಸುವುದು. ಅದಕ್ಕಿಂತ ಅನುಭವ ಸಾಹಿತ್ಯವನ್ನು ಜಗತ್ತಿಗೆ ಕೊಟ್ಟ ಅವು ನಮಗೆ ಭಾಳ ಬುತ್ತಿಯಾಗಿ ದಿನನಿತ್ಯ ನಾವು ಲಿಂಗ ನಿರೀಕ್ಷಣೆ ಮಾಡಿಕೊಂಡು ವಚನ ಓದ್ಕೊಂಡು ನಮ್ಮನ್ನ ಕಾಯಕದಾಗ ತೊಡಗಿ ಬಿಟ್ಟಿವಿ ಅಂತಂದ್ರೆ ನಮ್ಮ ಇದನ್ನು ಜೀವನ ಸಮೃದ್ಧಿ ಸಂತೃಪ್ತಿ ಸುವಿಧಾನಗಳ ಬೀಡಾಗ್ತದೆ ಅಂತ ಬಸವಾದಿ ಶರಣರು ಬರೀ ಹೇಳಿ ಹೋಗಿಲ್ಲ, ಹಂಗೆ ಬದುಕಿ ಹೋಗ್ಯಾರ ಅವ್ರು. ಎಲ್ಲರೂ ಶ್ರಮಜೀವಿಗಳೇ ಇದ್ದರು. ಕುಟ್ಟವರು, ಬೀಸೋರು, ಕಸ ಹೊಡೆಯವರು, ದನ ಕಾಯೋರು, ಚಪ್ಪಲಿ ಹೊಲೆಯವರು, ಇಂಥ ಶ್ರಮಜೀವಿಗಳನ್ನು ಅನುಭವದ ಎತ್ತರಕ್ಕೆ ಬಸವಣ್ಣವರು ಅನುಭವ ಮಂಟಪದಲ್ಲಿ ಸಂಘಟನೆ, ಸದಾಚಾರ, ಸದ್ವಿನಯ, ಸಮಾನತೆ, ಸ್ವಾತಂತ್ರ್ಯ ಈ ಮೌಲ್ಯಗಳನ್ನು ಒಳಗೊಂಡಂಥ ಅದ್ಭುತ ಪ್ರಜಾಪ್ರಭುತ್ವ ಸಂಸ್ಥೆಯನ್ನು ಸ್ಥಾಪಿಸಿ ಅಲ್ಲಿ ಸಮಾಜೋಧಾರ್ಮಿಕ ಕ್ರಾಂತಿಕಾರಕ ವಿಚಾರಗಳನ್ನು ವಚನಗಳ ರೂಪದಲ್ಲಿ ಕೊಟ್ಟ ಮನುಕುಲ ಬದುಕಲಿ, ಸಕಲ ಜೀವಾತ್ಮರಿಗೆ ಲೇಸು ಬಯಸಲಿ ಅಂಥೇಳಿ ಅವ್ರು ಇದ್ದ ಟೈಮ್ಕ 36 ವರ್ಷ ಎಂದೂ ಯುದ್ಧಗಳಾಗಿಲ್ಲ. ಇಂಥ ದಯಾಮೂರ್ತಿಗಳಿತ್ತು. ಅದಕ್ಕೆ ಆ ಕರುಣೆ, ಆ ವಿನಯ, ಆ ಸಮತೆ, ಆ ಮಾನವೀಯತೆ, ಅದಕ್ಕೆ ಯುಗದ ಉತ್ಸಾಹ ಬಸವಣ್ಣ ಅಂತ ನಮ್ಮ ಒಬ್ಬರು ಇಬ್ಬರು ಕಾರ್ತಿಕದ ಕತ್ತಲಲ್ಲಿ ಅಂತ ಕುವೆಂಪು ಹೇಳ್ತಾರೆ. ಒಬ್ಬರು ಎಲ್ಲ ರಾಷ್ಟ್ರಕವಿಗಳು ಶಿವಕವಿಗಳು ಇವನ್ನ ಬಸವಣ್ಣವ್ರನ್ನ ಹಾಡಿ ಹೋಗ್ಯಾರ. ಅದಕ್ಕೆ ಬಸವಣ್ಣನ ಈ ಸಮಾಜೋಧಾರ್ಮಿಕ ಕ್ರಾಂತಿ ಮತ್ತು ಅದಕ್ಕೆ ಮಹಗಾಂವದ ಒಬ್ಬರು ಶರಣಯ್ಯ ಸರ್ ಅಂತ ಹೇಳಿ ಅವ್ರು ಹೇಳ್ತಾರೆ, ಬಸವ ಭೂಮಿಯು ಮರಳಿ ಬಸವಾದಿ ಪ್ರಮತರಿಮು ವೈಭವದಿ ಮರೆಯಬೇಕು, ಬಿಸಿ ರಕ್ತ ತರುಣರನ್ನು ಹುರಿದುಂಬಿಸಲ್ಕೆಂದು ರಣಭೇರಿ ಮೊಳಗಬೇಕು, ತತ್ವದ ರಣಭೇರಿ ಮೊಳಗಬೇಕು, ಬಸವ ಪ್ರಭುವಿನ ಕ್ರಾಂತಿಕ ಹಳೆಯದು ಜಗದಲ್ಲಿ ಮತ್ತೆ ತಾ ಮೊಳಗಬೇಕು, ಶಿವಶರಣೆಯರು ಧರ್ಮ ಜಾಗೃತೆಗಾಗಿ ತಂಡಾಗಿ ಹೊರಡಬೇಕು, ಶಿವನಾಮ ಜಯಘೋಷ ಭೂಗಗನ ಮಧ್ಯದಲ್ಲಿ ಝೇಂಕಾರಗೈಯಬೇಕು, ಎಳೆಯ ಬಾಲಕರೆಲ್ಲ ಬಸವ ಸಂದೇಶವನ್ನು ಸ್ವರವೆತ್ತಿ ಸಾರಬೇಕು, ಇಳೆಯ ಜನಗಳಿಗೆಲ್ಲ ಸನ್ಮಾರ್ಗ ತೋರಿಸಲು ಬಸವಣ್ಣ ಬರಲೇಬೇಕು, ದಿಕ್ಕು ದೇಶಗಳಲ್ಲಿ ವಿಮಲ ಬಸವ ಧ್ವಜವು ವೈಭವದಿ ಹಾರಾಡಬೇಕು, ದಿಕ್ಕು ದೇಶಗಳಿಂದ ಶಿವಶರಣ ಶರಣೆಯರು ಬಂದಿಲ್ಲಿ ಸೇರಬೇಕು ಅಂತ ಸುಮಾರು 9 ನುಡಿ ಅವರು ಆಶಯವನ್ನು ವ್ಯಕ್ತ ಮಾಡ್ತಾರೆ. ಅದಕ್ಕೆ ಇನಿತ ಸಿರಿಯನ್ನು ಕಂಡು ಶರಣ ಆನಂದ ಹನಿ ಸುರಿಸಬೇಕು ಅಂತ ಕೊನೆಗೆ ಹೇಳ್ತಾರೆ. ಅದಕ್ಕೆ ಇಂಥ ಆನಂದವಾಗಿ ಆರೋಗ್ಯವಾಗಿ ಬದುಕಲಿಕ್ಕೆ ದೇವರು ನಮಗೆ ಆಯುಷ್ಯವನ್ನು ಕೊಟ್ಟಾರೆ. ಅದಕ್ಕೆ ಆ ಲಿಂಗವನ್ನು ನೋಡ್ಕೋತ ಈ ಅಂಗೇಂದ್ರಿಗಳೆಲ್ಲ ಲಿಂಗೇಂದ್ರಿಗಳಾಗಬೇಕು. ನಾವು ನೋಡ್ತಾ 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 ಕಣ್ಣು ಶಿವಲಿಂಗ ಆಗಬೇಕು, ನಾಲಿಗೆ ಗುರುಲಿಂಗ ಆಗಬೇಕು, ಮೂಗ ಆಚಾರಲಿಂಗ ಆಗಬೇಕು, ಚರ್ಮ ಜಂಗಮ ಲಿಂಗ ಆಗಬೇಕು, ಕಿವಿ ಪ್ರಸಾದ ಲಿಂಗ ಆಗಬೇಕು, ಅಂಗಿ ಮನಸ್ಸು ಮಹಾಲಿಂಗ ಆಗಬೇಕು. ಈ ರೀತಿ ಎಲ್ಲವನ್ನೂ ಡಿವಿನೈಸ್ ಮಾಡೋದು, ದೈವಿಮಯಗೊಳಿಸೋದು ಬಸವಾದಿ ಶರಣರು ಬರೀ ಹೇಳಿ ಹೋಗಿಲ್ಲ, ನಡೆದು ತೋರಿಸಿ ಹೋಗ್ಯಾರ. ಅಂಥವ್ರು ಸತ್ಪಥದಲ್ಲಿ ನಾವು ನಡೆದು ನಮ್ಮ ಕಲ್ಯಾಣ ಮನುಕುಲದ ಕಲ್ಯಾಣವನ್ನು ಮಾಡಿಕೊಳ್ಳೋದು ಮತ್ತು ವಿಶ್ವ ಕಲ್ಯಾಣ, ಆತ್ಮ ಕಲ್ಯಾಣ, ಜೀವರಾಶಿಗಳ ಕಲ್ಯಾಣ ಇದಾಗೋದು ಭಾಳ ಅವಶ್ಯದ. ಆ ನಿಮಿತ್ತವಾಗಿ ನಾವು ಭಾಳ ವಿಚಾರ ಮಾಡಿ ನಮ್ಮದು 75ನೇ ವರ್ಷ ಆಚರಣೆ ಅಂದರೆ ಸಮಾಜಕ್ಕೆ ಒಂದು ಏನಾದರೂ ಒಂದು ಕೊಡುಗೆ ಇರಲಿಪ್ಪ ವಿಜಯ ಮಹಾಂತ ತೀರ್ಥದಿಂದ. ಅದಕ್ಕೆ ಒಂದು
ಯೋಗ ನಿಸರ್ಗ ಚಿಕಿತ್ಸೆ ಸುಮಾರು ಒಂದು 40-50 ಲಕ್ಷ ಖರ್ಚಾಕದ ಸ್ವಲ್ಪ ಎಲ್ಲರ ಕಡೆಯಿಂದ ಅಷ್ಟು ಇದು ಮಾಡಿ ಏನಿರಲಿದೆ ಅಂತ ಆ ಸಮಾವೇಶದಲ್ಲಿ? ಹಾಂ, ಸಮಾವೇಶದಲ್ಲಿ ಮೊದಲು ಉದ್ಘಾಟನಾ ಸಮಾರಂಭ ಇರ್ತದೆ. ನಮ್ಮ ಆಯುಷ್ ಮಿನಿಸ್ಟರ್ಗಳು ಬಂದಿರ್ತಾರೆ, CM ಬಂದಿರ್ತಾರೆ, ಆರೋಗ್ಯ ಮಂತ್ರಿಗಳು ಬಂದಿರ್ತಾರೆ. ಅವರೆಲ್ಲ ಆರೋಗ್ಯದ ಬಗ್ಗೆ ಚಿಂತನೆ ನಡೀತದೆ, ನಿಸರ್ಗ ಚಿಕಿತ್ಸೆ ಬಗ್ಗೆ, ಯೋಗದ ಬಗ್ಗೆ. ವೆಲ್ಕಮ್ ಟು ಇಂಡಿಯಾ, ದ ವರ್ಲ್ಡ್ ಕ್ಯಾಪಿಟಲ್ ಆಫ್ ಯೋಗ. ವೆಲ್ಕಮ್ ಟು ಕರ್ನಾಟಕ, ದ ಶಿವಯೋಗ ಕ್ಯಾಪಿಟಲ್ ಆಫ್ ದಿ ವರ್ಲ್ಡ್. ಅದಕ್ಕೆ ಶಿವಯೋಗ, ಇಟ್ ಈಸ್ ದ ಸಿಂಥೆಸಿಸ್ ಆಫ್ ಆಲ್ ದ ಯೋಗ. ಎಲ್ಲ ಯೋಗಗಳ ಸಮನ್ವಯವೇ ಶಿವಯೋಗ. ಅದಕ್ಕೆ ಶರಣರು ಹಲವು ಯೋಗವ ಮಾಡಿ ಫಲವೇನೋ ಮಗನೇ ಎಂದು ಒಲಿದು ಲಿಂಗಾಂಗ ಸುಲಭ ಯೋಗವ ನೋಡ ಕಲಿಸಿದ ಗುರುವೇ ಕೃಪೆಯಾಗುವಂತ. ಅದಕ್ಕೆ ಇಂಥ ಒಂದು ಯೋಗ ಭೂಮಿ ಭಾರತ, ಕರ್ನಾಟಕ. ಅದಕ್ಕೆ ಅದನ್ನು ನಮ್ಮ ದಿವ್ಯ ಭವ್ಯ ಸಾಧಕ ಮನುಕುಲದ ಸಾಂಸ್ಕೃತಿಕ ನಾಯಕ ಬಸವಣ್ಣ ಅಂತೇಳಿ ಮಾಡಿ ಅದಕ್ಕೆ ಬಸವ ಸಂಸ್ಕೃತಿ ಎಲ್ಲೆಡೆ ಭೂಮಿ ಮೇಲೆ ಮನುಕುಲದಲ್ಲಿ ಅಳವಡಿತು ಬಂತು ಅಂತಂದ್ರೆ ಒಬ್ಬ ಹದಿಹರೆಯದ ಯುವತಿ ರಾತ್ರಿ 12 ಗಂಟೆಗೆ ಯಾವ ಇದನ್ನಿಲ್ದ ಅಡ್ಡಾಡಬಹುದು. ಅಷ್ಟು ಬಸವ ತತ್ವ ಭಾಳ ದಿವ್ಯ ಭವ್ಯ ಅದ. ಅದಕ್ಕೆ ಅಂಥ ಆತ್ಮವಿಜ್ಞಾನ, ಅಂಥ ಒಂದು ಪವಿತ್ರ ಸಾಹಿತ್ಯ ಮನಕ್ಕೆ ಮುಟ್ಟಬೇಕಾಗ್ಯದ, ಮುಂದಿನ ಪೀಳಿಗೆಗೆ ಅದನ್ನು ಕೊಡಬೇಕಾಗ್ಯದ. ಅದು ಬಹಳ ದೊಡ್ಡ ಸಂಪತ್ತು. ಅದು ಶಿವಾನುಭವ ಸಂಪತ್ತು ಅಂತಾರೆ, ಅನುಭವ ಸಂಪತ್ತು. ಅದನ್ನು ಕೊಡೋದು ನಮ್ಮ ಕಲೆ. ಇನ್ನೊಂದು ಹೇಳೋದಂತಾರೆ, ಬಸವಲಿಂಗ ಮಹಾಸ್ವಾಮಿಗಳು ವೈದ್ಯರಾಗ್ತಾರೆ, ನಂತರ ಲಾಯರ್ ಆಗ್ತಾರೆ, ಶಿಕ್ಷಕರಾಗ್ತಾರೆ, ಒಳ್ಳೆಯ ವಾಗ್ಮಿಗಳು, ತತ್ವಶಾಸ್ತ್ರವನ್ನ ಮಾತನಾಡ್ತಾರೆ. ಏನು ಓದಿದ್ರು ಅಥವಾ ಯಾವ ರೀತಿ ಜ್ಞಾನವನ್ನ ಪಡೆದುಕೊಂಡ್ರು? ನಾವು ಬೆಳಗಾವಿ ಲಿಂಗರಾಜ್ ಕಾಲೇಜ್ ಹತ್ತಿಕ್ಕೆ ಆರ್ಲೆಸ್ ಕಾಲೇಜ್ ಅದಲ್ಲ, ಅಲ್ಲಿ BSc ಆಯಿತು. ನಮ್ಮ ಬಾಲ್ಯ ಎಲ್ಲ ಅಥಣಿ ಶಿವಯೋಗಗಳ ಮಠದಾಗ ಕಳೀತು. ಮಹಾತ್ಮ ಅಂದ ಕೂಡಲೇ ಗಾಂಧಿ ನೆನಪಕ್ಕಾರ, ಸ್ವಾಮಿ ಅಂದ ಕೂಡಲೇ ವಿವೇಕಾನಂದ ನೆನಪು, ಹಂಗೆ ಶಿವಯೋಗಿ ಅಂದ ಕೂಡಲೇ ಅಥಣಿ ಶಿವಯೋಗಿಗಳ ನೆನಪು. ಆ ಪರಿಸರದಾಗ ನಮ್ಮ ಬಾಲ್ಯ ಎಲ್ಲ ಕಳೀತು. ಒಳ್ಳೆ ದೊಡ್ಡ ದೊಡ್ಡ ಮಹಾತ್ಮರು, ಅನುಭಾವಿಗಳು, ದೊಡ್ಡ ಚಿಂತಕರು ಬರ್ತಿದ್ರು, ದೊಡ್ಡ ಸಂಗೀತ ವಿದ್ವಾಂಸರು ಅಂಥವ್ರೆಲ್ಲ ಬರ್ತಿದ್ರು. ಅದಕ್ಕೆ ಅಂಥವ್ರೆಲ್ಲ ಮಲ್ಲಿಕಾರ್ಜುನ ಮನ್ಸೂರ್ ಅಂತವ್ರು, ಭಾಳ ದೊಡ್ಡ ಅವರೆಲ್ಲ ಸೇವಾ ಮಾಡಿ ಹೋಗಿದ್ರಲ್ಲಿ. ಮೃತ್ಯುಂಜಪಗಳು, ಮಹಂತಪ್ಪಗಳು, ಇವರೆಲ್ಲರ ಇದನ್ನ ನಮ್ಮ ಎಳಿ ಮನುಷ್ಯನ ಮೇಲೆ ಪರಿಣಾಮ ಆಗಿ ನಾವು ಈ ಕಡೆ ಅದಕ್ಕೆ ನಾವು ಅಕಸ್ಮಾತ್ ಏನು BSc ಆದಮೇಲೆ 78ನೇ ಇಸ್ವಿಯಾಗ ನಾವು UPಗೆ ಇದನ್ನ ಕಲ್ಯಾಕು ಹೋಗಿ ಯೋಗ ನಿಸರ್ಗ ಚಿಕಿತ್ಸೆ ಇದನ್ನ ಕೋರ್ಸ್ ಮುಗಿಸಿ ಬಂದ ನಾಡಿನ ತುಂಬೆಲ್ಲ ಭಾಳಷ್ಟು B.Ed ಕಾಲೇಜ್ಗಳಿಗೆ ಯೋಗ ಇದನ್ನ ಕಲಿಸಿ ಡೆಮಾನ್ಸ್ಟ್ರೇಷನ್ ಮಾಡಿ ಆಮೇಲೆ ವಿದೇಶಗಳಿಗೂ ಹೋಗಿ ಇಲ್ಲೆಲ್ಲ ವಿದೇಶದಾಗೆಲ್ಲ ಒಂದು 3 ತಾಸು ವರ್ಕ್ಶಾಪ್ ಕೊಡ್ತಿದ್ವಿ ನಾವು. ಬೆಳಗ್ಗೆಲ್ಲ ಯೌಗಿಕ ಕ್ರಿಯೆಗಳನ್ನು ಮಾನವ ಶರೀರದಾಗ 3 ಜಾಗದಾಗ ಹೊಲಸು ಸಂಗ್ರಹ ಇರ್ತದೆ. ಮೂಗು, ಹೊಟ್ಟಿ, ದೊಡ್ಡ ಕರಳು, ಈ 3 ಸ್ವಚ್ಛ ಮಾಡ್ಲಿಕ್ಕೆ ಹಿಂದಿನ ಹಿರಿಯ ಋಷಿ ಮುನಿಗಳು ಕ್ರಿಯೆಗಳಂತ ಮಾಡ್ತಿದ್ರು. ನೇತಿ, ಧೌತಿ, ಕಪಾಲಭಾತಿ, ತ್ರಾಟಕ್, ನವಲಿ, ಬಸ್ತಿ ಅಂತ. ಅದಕ್ಕೆ ಇವೆಲ್ಲ ಮಾಡಿಸಿ ಶರೀರ ಒಂದು ಸ್ವಚ್ಛ ಶರೀರದಾಗ ರೋಗ ಇರಂಗಿಲ್ಲ. ಅದಕ್ಕೆ accumulation of foreign matter in the body, the disease removing is the cure ಅಂತ. ಅದಕ್ಕೆ ಮಲ, ಮೂತ್ರ, ಬೆವರ, ಶ್ವಾಸದ ಮೂಲಕ ಶರೀರದಿಂದ ದಿನನಿತ್ಯ ಹೊಲಸು ಹೊರಗೆ ಹೋಗ್ತಾ ಇತ್ತು ಅಂದ್ರೆ ಆರೋಗ್ಯ ಮನುಷ್ಯನ ಆರೋಗ್ಯ ಚೆನ್ನಾಗಿರ್ತದೆ. ಮನುಷ್ಯ ಮಹಾದೇವ ಆಗ್ಲಕ್ಕೆ ಸಾಧ್ಯದ. ಮನದೋಳು ಶಿವತಾನು ಮನೆ ಮಾಡಿಕೊಂಡಿಹನು. ಮೈಂಡ್ ಬಿಕಮ್ ಸೂಪರ್ ಮೈಂಡ್. ಅದರ್ವೈಸ್ ಮನವೆಂಬ ಮರಕಟನು ತನುವೆಂಬ ವೃಕ್ಷವನ್ನೇರಿ ಇಂದ್ರಿಯಗಳೆಂಬ ಶಾಖೆಗೆ ಹಾರಿ ವಿಷಯಗಳೆಂಬ ಹಣ್ಣು ಫಲಗಳ ಮೇತ ಭವದತ್ತ ಮುಖವಾಗಿ ಹೋಗುತ್ತಿದೆ ನೋಡ. ಈ ಮನವೆಂಬ ಮರಕಟನ ನಿಮ್ಮ ನೆನಹೆಂಬ ಪಾಶದಲ್ಲಿ ಕಟ್ಟಿಯನ್ನು ಉಳಿಕೊಳ್ಳ ಅಖಂಡೇಶ್ವರ ಅಂತ ಹೆಣ್ಮಕ್ಳು ಹೇಳ್ತಾರೆ. ಆ ಮಂಗನಂಥ ಮನಸ್ಸನ್ನು ಲಿಂಗವಾಗಿ ಮಾಡುವುದು ಯಾವುದಾದ್ರೂ ಇತ್ತು ಅಂತಂದರೆ ಅದು ಶಿವಯೋಗ. ಅದಕ್ಕೆ ನಮ್ಮ ಹಿರಿಯರು, ನಮ್ಮ ಹಿಂದಿನ ಮಹಾತ್ಮರು ಎಲ್ಲ ಇದನ್ನ ದೊಡ್ಡ ಸಂಸ್ಕೃತಿಯನ್ನು ಬಿಟ್ಟು ಹೋಗ್ಯಾರ. ಆ ಸಂಸ್ಕೃತಿಯನ್ನು ಅಳವಡಿಸಿಕೊಂಡು ನಾವು ಸಹಿತ ಪವಿತ್ರಾತ್ಮರಾಗೋದಲ್ದ ಇಡೀ ವಿಶ್ವವನ್ನೇ ಪವಿತ್ರ ಮಾಡೋಣ ಅಂತ ಹಾರೈಸಿ 2 ಮಾತುಗಳನ್ನು